ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಒಂದು ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಸಿಎಂ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಖಡಕ್ ಆಗಿ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರ ಎದುರಿಸಲು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಪರ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಿ ಅನ್ನುವಂತಹ ಕರೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ, ನಾವು ಸಿದ್ದರಾಮಯ್ಯನವರ ಪರವಾಗಿ ಇರ್ತೀವಿ ಅಂತ, ಅದರಂತೆ ಎಲ್ಲ ನಾಯಕರು ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶ. ಮೊದಲು ಒಂದಾಗಿ ಒಗ್ಗಟ್ಟಾಗಿ ಸಮರವನ್ನ ಮುಂದುವರಿಸಿ, ಇಲ್ಲಿ ಬಣಗಳ ಬಡಿದಾಟ ಬೇಡ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಸಿದ್ದರಾಮಯ್ಯನವರ ಪರವಾಗಿ ಇದ್ದು ಮಾಡೋಣ. ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಪ್ರತಿಪಕ್ಷಗಳು ಗೆಲುವು ಸಾಧಿಸೋದಕ್ಕೆ ಈ ವಿಷಯದಲ್ಲಿ ಬಿಡಬೇಡಿ. ಚಳಿ ಕಾಯಿಸಿಕೊಳ್ಳುವ ಅಥವಾ ಬೆಂಕಿಗೆ ತುಪ್ಪ ಸುರಿಯುವಂತಹ ರಾಜಕೀಯ ಜಟಾಪಟಿಗಳು ಬಿಟ್ಟು ಬಿಡಿ. ಅದೇನಿದ್ರೂ ಈ ಕೇಸ್ನಲ್ಲಿ ಆಗ್ಕೂಡ್ದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಆಗಬೇಕು. ಸರ್ಕಾರದ ಉಳಿವು, ಸರ್ಕಾರವನ್ನು ಉರುಳಿಸಬೇಕು ಅನ್ನೋದೇ ಅವರ ಒಂದು ಹೋರಾಟ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಹೋರಾಟ ಆಗಬೇಕು. ಸಿದ್ದರಾಮಯ್ಯ ಪರ ಒಗ್ಗಟ್ಟಿನ ಬಲ ಪ್ರದರ್ಶನ ಆಗಬೇಕು. ಮೈತ್ರಿ ಪಡೆ ಪ್ಲಾನ್ ವಿಫಲಗೊಳಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಗ್ಗಟ್ಟು ಅನಿವಾರ್ಯ. ಆ ಕಾರಣಕ್ಕೆ ಒಗ್ಗಟ್ಟಿನೊಂದಿಗೆ ಹೋರಾಡಿ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವಾಗ ಏನು ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗ ಹೇಳಿದ್ದನ್ನ ಪಾಲಿಸಿ ಅನ್ನುವಂತಹ ಮೆಸೇಜ್ ಅನ್ನ ಕಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ಅಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ, ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ, ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಎಲ್ಲೆಲ್ಲಿ ನಾನ್ ಬಿಜೆಪಿ ಸೊ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ಈ ರೀತಿಯಾಗಿ ಅಸ್ತ್ರವನ್ನ, ಒಂದು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳೋದು ಅಥವಾ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಈ ಒಂದು ಮೆಸೇಜ್ ಆಲ್ರೆಡಿ ನಾಯಕರುಗಳು ಹೇಳ್ಕೊಂಡಿದ್ರು, ಹೈಕಮಾಂಡ್ ನಮ್ಮ ಜೊತೆಗಿದೆ, ಸಿದ್ದರಾಮಯ್ಯನ ಪರವಾಗಿ ನಾವಿರಬೇಕು ಅಂತ. ಸೊ ಈ ಮೆಸೇಜ್ನ ಅನಿವಾರ್ಯತೆ ಇತ್ತ ರಾಜ್ಯ ಕಾಂಗ್ರೆಸ್ಗೆ? ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಈ ಮೆಸೇಜ್ನ ಕಳಿಸಿದ್ದಾರೆ? ಒಂದು ಸ್ಪಷ್ಟ ದಿವ್ಯಜ್ಯೋತಿ, ಎರಡು ವಿಚಾರ ಬರುತ್ತಿದ್ದಲ್ಲಿ. ಒಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ಕೇಂದ್ರ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ, ಅದು ರಾಜಭವನದ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇರೋದ್ರಿಂದ ಅವರ ಅನುಮಾನ ಇರುವಂಥದ್ದು ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಅಂತ. ಹಾಗಾಗಿ ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆಗೆ ನಿಲ್ಲಬೇಕು ಅನ್ನುವಂಥದ್ದು ಒಂದು ವಿಚಾರ. ಎರಡನೇದಾಗಿ, ಕಾಂಗ್ರೆಸ್ ಮಾಡುವಂಥ ಆರೋಪ, ಬಿಜೆಪಿ, ಕೇಂದ್ರ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯೇತರ ಸರ್ಕಾರ ಇರುವ ರಾಜ್ಯದಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ರಾಷ್ಟ್ರೀಯ ವಿಚಾರವನ್ನು ತೆಗೆದುಕೊಂಡಾಗ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂಥ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಆದ ರೀತಿಯಲ್ಲೇ ಕರ್ನಾಟಕದಲ್ಲಿ ಆಗ್ಬಹುದು ಅನ್ನುವಂಥ ಕಾರಣಕ್ಕಾಗಿ ನಾವು ಮತ್ತಷ್ಟು ಬಲಪಡಿಸಬೇಕು ಕೈಯನ್ನು ಸಿದ್ದರಾಮಯ್ಯ ಅವರದು ಅನ್ನುವಂಥ ಹೇಳಿಕೆ. ಅಂದರೆ ಎರಡು ಕಾರಣಗಳನ್ನ ಇಟ್ಕೊಂಡು ಅವರು ಈ ರೀತಿಯ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಪಕ್ಷದ ಮೇಲೂ ಪರಿಣಾಮ ಆಗುತ್ತೆ ಅಥವಾ ಸರ್ಕಾರ ಕೊಲಾಪ್ಸ್ ಮಾಡುವಂಥ ಪ್ರಯತ್ನದ ಭಾಗವಾಗಿರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಂತಿದೆ. ಯಾವ ಕಾರಣಕ್ಕೂ ಕೂಡ ಕೈ ಬಿಡಬಾರ್ದು ಮತ್ತು ಹೋರಾಟವನ್ನು ಗಟ್ಟಿಗೊಳಿಸಬೇಕು ಮತ್ತು ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಬೇಕು ಅನ್ನುವಂಥ ಮೂಲಕವಾಗಿ ಪಕ್ಷ ನಿಮ್ಮ ಜೊತೆಗಿದೆ, ಸರ್ಕಾರವೂ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವ ಮೂಲಕವಾಗಿ ಒಗ್ಗಟ್ಟನ್ನು ಕಾಯ್ದಿರಿಸಿಕೊಳ್ಳುವ ಮತ್ತು ವಿಪಕ್ಷಗಳನ್ನು ಎದುರಿಸುವ ಒಂದು ತಂತ್ರಗಾರಿಕೆಯ ಭಾಗವಾಗಿ ಬೆಂಬಲವನ್ನು ಸೂಚಿಸಿದಂತೆ ಕೂಡ ಕಾಣ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.